ರಹಸ್ಯಪಥ. ಓಂ ರಹಸ್ಯ ಮಹಾಮಾಯೆ ಜ್ಞಾನದೀಪ ಪ್ರಕಾಶಿನಿ ಹೃದಯಗುಹ್ಯಂ ಸಂಪ್ರವೇಶಂ ಸತ್ಯಂ ದರ್ಶಯ ಸ್ವಾತ್ಮಾನಿ. ದಿ ಟೈಮ್ಲೆಸ್ ಎಕೋಸ್ ಆಫ್ ದಿ ಅನ್ನೋನ್. ತೆರಿಗೆ ಸಂಗ್ರಹಕ್ಕೆ ಪ್ರಾಧಿಕಾರವಿದೆ. ಸಂಗ್ರಹಿಸಿದ ತೆರಿಗೆ ಹೋಗುವುದಾರ ಜೇಬಿಗೆ ಎಂದು ತಿಳಿಯಲು ಮಾತ್ರ ಪ್ರಾಧಿಕಾರವಿಲ್ಲ. ನಮ್ಮ ತೆರಿಗೆ ಹಣದಿಂದ ನಿರೂಪಿಸಬೇಕಾದ ರಸ್ತೆಗಳು, ಶಾಲೆಗಳು, ಉಚಿತ ಆಸ್ಪತ್ರೆ ವ್ಯವಸ್ಥೆಗಳು ಮಾತ್ರ ಸೃಷ್ಟಿಯಾಗುತ್ತಿಲ್ಲ. ಕೆಟ್ಟ ವ್ಯವಸ್ಥೆಯ ಭಾಗವಾದ ಕೆಡಕು ಗುತ್ತಿಗೆದಾರರ ರಸ್ತೆ ಹಾಗೂ ಸರ್ಕಾರಿ ಕಚೇರಿಗಳು, ಆರಕ್ಷಕರು ಇವರ ಲಂಚದ ಕಿಸೆಗೆ ಮಾತ್ರ ಮೀಸಲು ನಮ್ಮ ತೆರಿಗೆ. ಪ್ರಶ್ನಿಸಲು ಇಲ್ಲವೇ ಇಲ್ಲ ಮುಗ್ಧ ಪ್ರಜೆಗೆ ಅಧಿಕಾರ. ಅದಕ್ಕೂ ಇಲ್ಲ ಯಾವುದೇ ರೀತಿಯ ಪ್ರಾಧಿಕಾರ. ದೂರದ ಮರೆಯಲ್ಲಿ ಸ್ತ್ರೀಯು ಅತ್ತಂತಿತ್ತು. ಬಳಿಯೋಗಿ ನೋಡಲು ಸೆರಗ ಹೊದಿಕೆಯ ತೋಳಲಿ ಗರ್ಭದ ಕರುಳಬಳ್ಳಿ ಅಂಟಿಕೊಂಡಿದ್ದ ಕೂಸೊಂದು ಸತ್ತಂತಿತ್ತು. ಕೆಟ್ಟ ಅಂಕು ಡೊಂಕು ಹಳ್ಳ ಕೊಳ್ಳಗಳ ರಸ್ತೆಯ ಮೇಲೆ ತುಂಬು ಗರ್ಭಿಣಿಯ ಮರೆತು ಡಬಲ್ ಮೀಟರ್ನ ರಿಕ್ಷಾ ಕುಣಿಯುತ್ತಿತ್ತು. ರಿಕ್ಷಾ ಚಾಲಕನು ಕಂಠಪೂರ್ತಿ ಬಾಟಲಿಗಳನ್ನು ಕುಡಿದಂತಿತ್ತು. ಸಂಚಾರಿ ಆರಕ್ಷಕನ ಲಂಚದಾಸೆಗೆ ಚಾಲಕನು ನೊಂದಂತಿತ್ತು. ಎಡಬಲಗಳ ಕೊಳಕು ರಾಜಕಾರಣಕ್ಕೆ ಕೊಟ್ಟ ಲಂಚದ ವಸೂಲಿ ಆರಕ್ಷಕನ ಕೈಯಲ್ಲಿ ನಡೆಯುತ್ತಿತ್ತು. ಮತಕ್ಕೆ ಹಂಚಿದ್ದ ಹಣವನ್ನು ರಾಜಕಾರಣಿ ನಮ್ಮ ವ್ಯವಸ್ಥೆಯನ್ನು ಕೆಡಿಸಿ ಕಳಪೆ ದುರಾಚಾರದ ಕಾಮಗಾರಿಗಳಲ್ಲಿ ಹಿಂಪಡೆಯುತ್ತಿದ್ದಂತಿತ್ತು. 2 ಕಾಸಿನಾಸೆಗೆ ಪ್ರಪಂಚ ಕಾಣದ ಕಂದನೊಂದು, ಬುದ್ಧ, ವಿವೇಕಾನಂದ, ಕುವೆಂಪು, ಕಲಾಂನಂತಹ ಕೂಸೊಂದು ಸತ್ತಾಯಿತು. ಶಿಶು ಶವದ ಬಳಿ ಸ್ತ್ರೀಯು ಕೂಗಿ ಹೇಳುತ್ತಾ, ನಮ್ಮ ಬುದ್ಧಿಯ ವಿಕಸನಕ್ಕೆ ದೃಷ್ಟಿಯಾದಂತಾಯಿತು, ಭ್ರಷ್ಟರಿರದ ಸುಭಿಕ್ಷ ದೇಶ ಭರತವಾಗಲೆಂದು ಪ್ರಕೃತಿಯ ಬೇಡಿದಂತಿತ್ತು. ಹೃದಯಗುಹ್ಯಂ ಸಂಪ್ರವೇಶಂ ಸತ್ಯಂ ದರ್ಶಯ ಸ್ವಾತ್ಮಾನಿ. ದಿ ಟೈಮ್ಲೆಸ್ ಎಕೋಸ್ ಆಫ್ ದಿ ಅನ್ನೋನ್.